ಹೋಗುವ ಕೃಷ್ಣಾಯ ದ್ವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಮಣೇಶಾಯ ನಮೋ ವೇದಾಂತವೇದಿನಿ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ್ಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇತ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरेत व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओಂ. ಪಾಂಡುರಾಜ ಸತ್ತೋಗಿದ್ದಾನೆ. ಸೊ ಮಾತೃ ಬೊಬ್ಬೆ ಹೊಡೆದಾಳೆ. ಸೊ ಕುಂತಿಗೆ ನೀನೊಬ್ಬಳೇ ಬಾ ಅಂತ ಹೇಳಿ ಸೊ ಕುಂತಿ ಬಂದು ಎಲ್ಲ ವಿಷಯವನ್ನೆಲ್ಲ ಅರಿತಲು. ಸೊ ಇಬ್ಬರು ಮಾದ್ರಿದು ಮತ್ತು ಕುಂತಿ ಆ ಬೊಬ್ಬೆಗೆ ಮಕ್ಕಳು ಬಂದದ್ದು ಮಾತ್ರ ಅಲ್ಲ, ಆ ಋಷಿಮುನಿಗಳು ಬಂದರು. ಸೊ ಋಷಿಮುನಿಗಳ ಹತ್ರ ಈಗ ಯಾರು ಸಾಗವನ್ನು ಮಾಡಬೇಕು ಅನ್ನೋಂತಹ ಇದರಲ್ಲಿ ಮಾದ್ರಿ ತಾನು ಮಾಡ್ತೇನಂತ, ಕುಂತಿ ತಾನು ಮಾಡ್ತೇನಂತ ಋಷಿಮುನಿಗಳು ಒಂದು ಸಲಕ್ಕೆ ಇಬ್ಬರನ್ನೂ ತಡೆದ್ರು. ಈಗ ಇಬ್ಬರು ನೀವು ಸ್ವಲ್ಪ ಹೊತ್ತು ಸುಮ್ಮನಿರಿ, ನಾವೀಗ ಯೋಚನೆ ಮಾಡಿ ಹೇಳ್ತೇವೆ ಅಂತ ಹೇಳಿದರೆ ಅವರಿಗೇ ಯೋಚನೆ ಮಾಡಲಿಕ್ಕೆ ಬಿಟ್ಟರೆ ಅವರಿಗೆ ವಿಷಯ ಗೊತ್ತಿದ್ದು ಯೋಚನೆ ಮಾಡ್ತಾರೋ ಇಲ್ವೋ, ಧರ್ಮಶಾಸ್ತ್ರ ಎಲ್ಲ ಗೊತ್ತಿದ್ದವರು ಸರಿಯೇ, ಆದರೆ ವಿಷಯ ಏನು ಅಂತ ಗೊತ್ತು ಇರಬೇಕಲ್ವ, ಆಮೇಲೆ ಶಾಸ್ತ್ರಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಮಾದ್ರಿಗೆ. ಆದ್ದರಿಂದ ಹೇಳಿದ್ದು ಮಾದ್ರಿ, ನೋಡಿ ನಾನು ಎರಡೆರಡು ತಪ್ಪು ಮಾಡಿದ್ದೇನೆ. ಸುರುವಿನ ತಪ್ಪು ಏನಂತ ಹೇಳಿದರೆ ಮಕ್ಕಳನ್ನು ಪಡೀಲಿಕ್ಕೋಸ್ಕರ ಸ್ವಲ್ಪ ಸ್ವಾರ್ಥ ಭಾವನೆ ಬಂತು, ಎರಡು ಮಕ್ಕಳು ಬೇಕಂತ ಹೇಳ್ಕೊಂಡು ತನ್ನ ಗಂಡನಿಂದ ಉತ್ತಮನಾದವನನ್ನು ಕರಿಬೇಕಾಗಿತ್ತು ದೇವತೆಯನ್ನು. ಆದರೆ ನಾನು ಅಶ್ವಿನಿ ದೇವತೆಗಳನ್ನು ಕರೆದು ತನ್ನ ಗಂಡನ ಸಮಕಕ್ಷೆಯಲ್ಲಿ, ಅದರಲ್ಲಿಯೂ ಸಹ ಏನಂತ ಹೇಳಿದರೆ ಸ್ವಲ್ಪ ಕೆಳಗೆ ಅನ್ನುವಂತಹ ಇದು ಇದ್ದ ಕಾರಣ ಗಂಡನ ಸಾವಿಗೆ ನಾನು ಕಾರಣನಾಗಿದ್ದೇನೆ. ನಾನು ಆ ಪುತ್ರರನ್ನು ಪಡೆಯುವಂಥ ಆ ಸಂದರ್ಭದಲ್ಲೇ ಅದು ಮೊದಲನೇ ದೋಷ. ಎರಡನೇ ದೋಷ ನಾನು ಮಾಡಿದ್ದು ಏನಂತ ಹೇಳಿದರೆ ಸಾಕ್ಷಾತ್ ಈಗ ನಾನು ನನ್ನ ಗಂಡನ ಪಾಂಡುರಾಜನ ಸಾವಿಗೆ ಕಾರಣನಾದದ್ದು ಅವನು ಕಾಮೋದ್ರಿಕ್ತನಾಗಿ ತನ್ನನ್ನು ಸಮೀಪಿಸಿದಾಗ ಅವನಿಗೆ ಶಾಪವಿದೆ, ಅವನು ತನ್ನನ್ನು ಸೇರಿದರೆ ಸತ್ತೋಗ್ತಾನೆ ಅನ್ನುವಂಥದ್ದನ್ನು ಮರೆತು ತಾನೂ ಕೂಡ ಆ ಕಾಮೋದ್ರಿಕ್ತಕ್ಕೆ ಒಳಗಾಗಿದ್ದು ಎರಡನೇ ತಪ್ಪು ನನ್ನದು. ಎರಡೆರಡು ತಪ್ಪು ಮಾಡಿದ್ದೇನೆ. ತಪ್ಪು ಮಾಡಿದವಳು ನಾನು, ಆದ್ದರಿಂದ ನಾನೇ ಸಾಗವನ್ನು ಮಾಡಬೇಕು. ನನಗೆ ಇಲ್ಲಿ ಇರಲಿಕ್ಕೆ ಯಾವ ಅಧಿಕಾರವೂ ಇಲ್ಲ. ನಾನು ನನ್ನ ಗಂಡನ ಜೊತೆಗೆ ಹೋಗಬೇಕು, ನಾನಿಲ್ಲಿ ಇರಬಾರ್ದು ಅನ್ನುವಂಥದ್ದು. ಅದೂ ಅಲ್ಲದೆ ಕುಂತಿಯು ಎಲ್ಲ ಜ್ಞಾನ ಇರುವವಳು, ಒಂದು ಸ್ವಲ್ಪನೂ ಪಕ್ಷಪಾತ ಇಲ್ಲದೆ ಧರ್ಮಾದಿಗಳನ್ನು ಬಹಳ ಚೆನ್ನಾಗಿ ತಿಳ್ಕೊಂಡದ್ದು ಮಾತ್ರ ಅಲ್ಲ, ಅನುಷ್ಠಾನ ಕೂಡ ಮಾಡುವವಳು ಕುಂತಿ. ಆದ ಕಾರಣ ಅವಳು ಆ 5 ಮಕ್ಕಳನ್ನು, ನನ್ನ ಮಕ್ಕಳನ್ನು ಯಾವತ್ತೂ ಅವಳು ಒಂದು ಸ್ವಲ್ಪವೂ ಪಕ್ಷಪಾತ ಒಂದು ದಿವಸವೂ ಮಾಡಿದವಳಲ್ಲ. ಆದ್ದರಿಂದ ಅವಳೇ ಇರಲಿ, ತಾನು ಹೋಗ್ತೇನೆ ಅನ್ನುವಂಥದ್ದನ್ನು ಜೋರಾಗಿ ಅಂತೇಳಿದರೆ ಆ ಋಷಿಮುನಿಗಳಿಗೆ ಅವರಿಗೆ ಮನದಟ್ಟಾಗುವ ಹಾಗೆ ಬೊಬ್ಬೆ ಹೊಡೆದು ಹೇಳಿದ್ದಾಳೆ. ಯಾಕಂತ ಹೇಳಿದರೆ ಅವರಿಗೆ ಬಿಟ್ಟರೆ ಏನಾದರೂ ಅವರಿಂದ ಮತ್ತೆ ಇನ್ನು ಎರಡನೇ ಅನಾಹುತ ಆಗೋದು ಬೇಡ, ತಾನೇ ಹೋಗಬೇಕು ಅನ್ನುವಂಥದ್ದು ಪೂರ್ತಿ ಅವಳು ನಿಶ್ಚಯಿಸಿದ್ದಾಳೆ. ಅದು ಅಲ್ಲದೆ ಅವಳೇ ಹೋಗುವಂಥದ್ದು ಅತಿ ಸೂಕ್ತವಾದದ್ದು ಕೂಡ. ಅಂತೇಳಿದರೆ ಮಕ್ಕಳನ್ನು ಬೆಳೆಸುವುದಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡುವುದಕ್ಕೆ ಕುಂತಿಯೇ ಅದರ ಪೂರ್ತಿ ಸಾಮರ್ಥ್ಯ ಇರುವಂಥವಳು ಅನ್ನುವಂಥದ್ದು ವಿಷಯ. ಅದು ಸತ್ಯ ಆದ ಕಾರಣ ಋಷಿಮುನಿಗಳು ಮಾದ್ರಿಯ ಮಾತಿಗೆ ಬೆಲೆ ಕೊಟ್ಟು ಹೇಳಿದರು. ಆದ್ದರಿಂದ ಮಾದ್ರಿಯೇ ಸಾಗಮನ ಮಾಡಲಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಋಷಿಮುನಿಗಳು. ಅಲ್ಲಿವರೆಗಾಗಿದೆ 52ನೇ ಶ್ಲೋಕ. ಸೊ ಆದ್ದರಿಂದ ಕೊನೆಗೆ ಅದರಲ್ಲಿ ಮಧ್ವರು ಏನು ಹೇಳ್ತಾರೆ ಅಂತ ಹೇಳಿದರೆ ಮಾದ್ರಿ ಸುಗುಣಾಪಿ, ಒಳ್ಳೆಯವಳೆ ಅಂತೇಳಿದರೆ ಇದು ಎರಡು ದೋಷ ಅವಳು ಮಾಡಿದ್ದಾಳೆ. ಅಂದರೆ ಬೇರೆ ಯಾವುದು ತಪ್ಪು ಇಲ್ಲ ಅವಳದು. ಶೀಲದಲ್ಲಿ ಆಗಲಿ, ಗಂಡನನ್ನು ಶುಶ್ರೂಷೆ ಮಾಡೋದ್ರಲ್ಲಾಗಲಿ ಮಾದ್ರಿದ್ದು ಯಾವತ್ತೂ ಯಾವುದೇ ತಪ್ಪು ಆಗಲಿಲ್ಲ. ಆದರೆ ಇದು ಎರಡು ತಪ್ಪು ಆಗಿ ಹೋಯಿತು. ಆದ ಕಾರಣ ಕುಂತಿಗೆ ಸಿಗುವಷ್ಟು ಗೌರವ ಮಾದ್ರಿಗೆ ಸಿಗಲಿಲ್ಲ. ಕುಂತಿಗೆ ಅಂತೇಳಿದರೆ ಯಾವತ್ತೂ ಒಂದು ಕೂಡ ತಪ್ಪು ಮಾಡದೇ ಇರುವವಳು ಕುಂತಿ ಅಂತೇಳಿದರೆ ಅದು ಸಾಮಾನ್ಯವಾಗಿ ಅಂತಹ ಭಾಗ್ಯ ಯಾರಿಗೂ ಬರುವುದಿಲ್ಲ. ಜನ್ಮಾಂತರಗಳಲ್ಲಿ ಪಡೆದುಕೊಂಡ ಅಷ್ಟು ದೊಡ್ಡ ಪುಣ್ಯಗಳಿದ್ದರೆ ಮಾತ್ರ ಕುಂತಿ ಥರ ಆ ಭಕ್ತಿ, ಜ್ಞಾನ, ಧರ್ಮಾದಿಗಳ ಅನುಷ್ಠಾನ ಅಂಥದ್ದು ಆ ಭಾಗ್ಯ ಬರಬೇಕಿದ್ರೆ ಅದು ಈ ಜನ್ಮದ್ದು ಮಾತ್ರ ಅಲ್ಲ, ಎಷ್ಟೋ ಜನ್ಮಗಳ ಪುಣ್ಯದಿಂದ ಅವಳು ಆ ರೀತಿಯ ಒಂದು ಒಂದು ಒಳ್ಳೆಯ ಕೀರ್ತಿವಂತಳು ಮಾತ್ರ ಅಲ್ಲ, ಅವಳು ಒಳ್ಳೆ ರೀತಿಯ ಒಂದು
ವ್ರತಾನುಷ್ಠಾನ ಆಗಲಿ ಅವಳದು ಎಲ್ಲ ಪ್ರತಿಯೊಂದು ಕೂಡ ಕುಂತಿ ಅಂದರೆ ಬಹಳ ಒಳ್ಳೆಯವಳು ಕುಂತಿ ಅನ್ನುವಂಥ ಗೌರವ ಬರ್ತದೆ. ಕುಂತಿ ಅಂತ ಹೆಸರು ಹೇಳಿದ ಕೂಡಲೇ ಅಂದರೆ ಮಾದ್ರಿ ಒಳ್ಳೆಯವಳಾದರೂ ಇದೆರಡು ದೋಷ, ಪ್ರಬಲವಾದ ದೋಷ ಕಣ್ಣೆದುರಿಗೆ ಬರುವ ಕಾರಣ ಕುಂತಿಗೆ ಸಿಕ್ಕಿದ ಗೌರವ ಮಾದ್ರಿಗೆ ಸಿಗಲಿಲ್ಲ ಅನ್ನುವಂಥದ್ದು ಅದನ್ನು ಹೇಳಿಬಿಟ್ಟು 52ನೇ ಶ್ಲೋಕದಲ್ಲಿ ಈಗ ನೆಕ್ಸ್ಟ್ ಶ್ಲೋಕ ಬಯಲಾರೆ 53ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಪಾಂಡೋ ಸುತಾ ಮುನಿಗಣೈಃ ಪಿತೃಮೇಧಮತ್ರ ಚಕ್ರುರ್ಯಥಾವದಥ ತೇನ ಸಹೈವ ಮಾದ್ರೀ ಹುತ್ವಾತ್ಮದೇಹಮುರುಪಾಪಮದಕೃತಂ ಚ ಸಮ್ಮಾರ್ಜ್ಯ ಲೋಕಮಗಮನ್ ನಿಜ ಭರ್ತುರೇವ. 53ನೇ ಶ್ಲೋಕ. ಮಾದ್ರಿಗೆ ಸಹಗಮನವನ್ನು ಮಾಡಲು ಒಪ್ಪಿಗೆ ಕೊಟ್ಟ ಮೇಲೆ, ಋಷಿಗಳು ಒಪ್ಪಿಗೆ ಕೊಟ್ಟ ಮೇಲೆ ಪಾಂಡುರಾಜನ ಮಕ್ಕಳು ವ್ಯಾಸಾಶ್ರಮದಲ್ಲಿ ಋಷಿಗಳ ಸಮೂಹದಿಂದ ಕೂಡಿಕೊಂಡು ದೇಹ ದಾಹಾದಿ ಪಿತೃಯಜ್ಞವನ್ನು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮಾಡುತ್ತಾರೆ. ಮಾದ್ರಿದೇವಿಯಾದರೂ ದಕ್ಷ್ಯಮಾನವಾದ ಶರೀರದಿಂದ ಕೂಡಿಕೊಂಡೇ ತನ್ನ ಶರೀರವನ್ನು ಹೋಮಿಸಿಕೊಳ್ಳುತ್ತಾಳೆ. ಈ ಜನ್ಮದಲ್ಲಿ ಮಾಡಲ್ಪಟ್ಟ ಅಲ್ಪ ಪ್ರಾಯಶ್ಚಿತ್ತದಿಂದ ಪರಿಹರಿಸಲಿಕ್ಕೆ ಅಶಕ್ಯವಾದ ಅಶ್ವಿನಿ ದೇವತೆಗಳ ಸಂಬಂಧದಿಂದ ಉಂಟಾದ ಪಾಪದಿಂದ ಉಂಟಾದ ಗಂಡನ ಮರಣಕ್ಕೆ ಕಾರಣರೂಪವಾದ ಪಾಪವನ್ನು ಪರಿಹರಿಸಿ ತನ್ನ ಗಂಡನ ಲೋಕಕ್ಕೆ ಹೋಗುತ್ತಾಳೆ. ಪಾಂಡೋಸುತ ಮುನಿಗಣೈಃ ಪಿತೃಮೇಧಮತ್ರ ಚಕ್ರುರ್ಯಥಾವತತ ತೇನ ಸಹೈವ ಮಾದ್ರೀ ಹುತ್ವಾತ್ಮದೇಹಂ ಉರುಪಾಪಂ ಅದಕೃತಂಚ ಸಮ್ಮಾರ್ಜ್ಯ ಲೋಕಂ ಅಗಮತ್ ನಿಜ ಭರ್ತುರೇವ. ಪಾಂಡೋಸುತಾಹ ಪಾಂಡವರು 5 ಜನ, ಮುನಿಗಣೈ ಸಹ ಮುನಿಗಣೈ ಅಂತೇಳಿದರೆ ಆ ಎಲ್ಲ ಮುನಿಗಣ ಅಂತೇಳಿದರೆ ಎಷ್ಟು ಜನ ಎಲ್ಲ ಬಂದಿದ್ದರು. ಅರ್ಜುನನ 14ನೆಯ ಹುಟ್ಟುಹಬ್ಬ ಅಂತ ಕುಂತಿ ಅವರೆಲ್ಲ ಕರೆಸಿದ್ಲು. ಸೊ ಅವರೆಲ್ಲ ಹೋಗಲಿಲ್ಲ. ಯಾಕಂತೇಳಿದ್ರೆ ಈಗ ಪಾಂಡುರಾಜ ಸತ್ತೋಗಿದ್ದಾನೆ, ಅವನ ಈ ಅಂತ್ಯಕ್ರಿಯೆಯ ಕೆಲಸ ಏನಿದೆ ಅದು ಮುಗಿಲಿ ಅಂತ ತಿಳ್ಕೊಂಡು ಅವರೆಲ್ಲ ಅಲ್ಲೇ ಇದ್ದಾರೆ. ಸೊ ಅವರೆಲ್ಲರಿಗೂ ಅವರ ಜತೆಗೆ ಸೇರಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಪಾಂಡವರು ಏನು ಮಾಡಿದ್ದಾರೆ, ಪಿತೃಮೇಧಂ ಅಂತೇಳಿದರೆ ಶವ ಸಂಸ್ಕಾರ ವಿಧಿಗಳು ಏನಿದೆ ಅವುಗಳನ್ನು ಯಥಾವತ್ ಚಕ್ರುಹು. ಯಥಾವತ್ ಅಂತೇಳಿದರೆ ಹೇಗೆ ವಿಧಿವಿಧಾನಗಳು ಹೇಳಲ್ಪಟ್ಟಿವೆಯೋ ಹಾಗೇನೆ ಒಂದು ಚೂರು ಚಾಚು ತಪ್ಪದೆ ಚಕ್ರುಹು ಮಾಡಿದರು. ಪಿತೃಮೇಧ ಅಂತೇಳಿದರು. ಪಿತೃಮೇಧ ಅಂದರೆ ಅಶ್ವಮೇಧ. ಅಶ್ವಮೇಧ ಅಂತೇಳಿದ್ರೇನು? ಅದು ಯಜ್ಞ ಅಂತೇಳಿದರೆ ಅಶ್ವವನ್ನೇ ಅದರಲ್ಲಿ ಯಜ್ಞಾಶ್ವವನ್ನು ಬಲಿ ಕೊಡುವಂಥದ್ದೆಲ್ಲ ಅದರಲ್ಲಿ ಇದೆ. ಹಾಗಾದರೆ ಇಲ್ಲಿ ಏನು ಬಲಿ ಕೊಡುವಂಥದ್ದು? ಇದು ಶವ ಸಂಸ್ಕಾರ ಅಂತೇಳಿದರೆ ಶವವನ್ನು ಸುಡುವುದು ಅಂತ. ಇದರಲ್ಲಿ ಮೇಧ ಯಜ್ಞ ಅಂತ ಏನು ಬಂತು ಅಂತ ನಮಗೆ ಸಂದೇಹ ಬಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಇರುವಂಥದ್ದೇ ಆ ಶವ ಅನ್ನುವಂಥದ್ದು. ಅದು ಆ ಯಜ್ಞ, ಅದನ್ನು ಶವ ಸಂಸ್ಕಾರ ಅನ್ನುವಂಥದ್ದು ಅಗ್ನಿಯಲ್ಲಿ ಈ ಶವವನ್ನು ಸ್ವಾಹ ಅಂತೇಳಿಯೇ ಕೊಡೋದು. ಅಂತೇಳಿದರೆ ಅದು ಯಜ್ಞವೇ, ಹೋಮವೇ. ಆ ಹೋಮಕ್ಕೆ ಸ್ವಾಹ ಅಂತ ಕೊಡುವಂಥದ್ದು ಏನಂತೇಳಿದರೆ ಈ ಶವವನ್ನೇ ಸ್ವಾಹ ಅಂತ ಕೊಡುವಂಥದ್ದು. ಬಾಕಿ ತುಪ್ಪ ಅದು ಇದು ಎಲ್ಲ ಬಾಕಿ ಆಹುತಿಗಳು ಉಂಟು. ಅಂತೇಳಿದರೆ ಮುಖ್ಯ ಆಹುತಿ ಯಾವುದು ಅಂತೇಳಿದರೆ ಈ ಶವ ಅನ್ನುವಂಥದ್ದು ಅಗ್ನಿಗೆ ಸಮರ್ಪಣೆ. ಅಂತೇಳಿದರೆ ಆ ಅಗ್ನಿಗೆ ದಹಿಸುವಂಥ ಅಗ್ನಿಗೆ ಆ ಶವವನ್ನು ಆಹುತಿಯಾಗಿ ಕೊಡುವಂಥದ್ದು. ಅದಕ್ಕೆ ಹೇಳ್ತಾರೆ ಪಿತೃಮೇಧ ಅನ್ನುವಂಥ ಶಬ್ದವನ್ನು ಉಪಯೋಗಿಸಿದ್ದಾರೆ. ಅಂತೇಳಿದರೆ ಆ ದಿವಸ ಶವ ಸಂಸ್ಕಾರ ಅಂತೇಳಿದರೆ ಅದು ಒಂದು ಯಜ್ಞವೇ. ಆಚಮನದಿಂದ ಶುರುವಾಗ್ತದೆ. ಆ ಯಜ್ಞದ ಎಲ್ಲ ಕಾರ್ಯಾಂಗಗಳು ಆ ದಿವಸ ನಡೀತವೆ ಅಂತ ಲೆಕ್ಕ. ಸೊ ಪಿತೃಮೇಧಂ ಅತ್ರ ಚಕ್ರುಹು ಯಥಾವತ್. ಯಥಾವತ್ ಅಂದರೆ ಯಥಾ ಅಂತ ಎಲ್ಲಿ ಬರ್ತದೋ ಅದರ ಅರ್ಥ ಏನಂತೇಳಿದರೆ ಒಂದು ಚೂರು ಚಾಚು ತಪ್ಪದೆ, ಯಥಾಶಕ್ತಿ ಅಂತ ಹೇಳಿದರು. ಅಂತೇಳಿದರೆ ಇಲ್ಲಿ ಚಾಚು ತಪ್ಪದ ಶಕ್ತಿ ಅಂದರೆ ಏನಂತೇಳಿದರೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಅಂತ. ಈ ಯಥಾಶಕ್ತಿ ಅಂತ ಹೇಳುವಾಗ ನಾವು ಅಂತೇಳಿದರೆ ಶಕ್ತಿಯನ್ನು ಮೀರುವುದಿಲ್ಲ, ಮೀರದೆ ಮಾಡಿದ್ದು ಅಂತ ಯಥಾಶಕ್ತಿ ಅಂತೇಳಿದರೆ.
ಅಂದರೆ ಹಾಗಾದರೆ ನಾವು ಶಕ್ತಿಯನ್ನು ಮೀರುವುದು ಅಂತ ಉಂಟಾ ಅಂತ ಒಂದು ಎರಡು ಕಡೆಯಲ್ಲಿ ನೀವು ನೋಡಿರ್ಬೋದು ನಿಮ್ಮ ಅನುಭವದಲ್ಲಿ. ಒಂದು ಮನೆ ಕಟ್ಟುವಾಗ ಲಾಸ್ಟಿಗೆ ಅಂತೇಳಿದರೆ ದುಡ್ಡೆಲ್ಲ ಸುಮಾರಿಗೆ ಖಾಲಿಯಾಗಿರ್ತದೆ. ಖಾಲಿ ಆದರೂ ಕೂಡ ಇಲ್ಲ ಇದು ಕಿಟಕಿ ಅಲ್ಲ, ಅದು ಸ್ಪೆಷಲ್ಲೇ ಇರಲಿ ಅಂತ, ಅದು ಒಳ್ಳೆಯದೇ ಇರಲಿ ಅಲ್ಲ, ಇದಕ್ಕೆ ನಾವು ನಿಮಗೆ ಅವತ್ತು ಎಸ್ಟಿಮೇಟ್ ಕೊಟ್ಟದ್ದು ಅದು 15,000, ಅದು ಆರ್ಡಿನರಿದ್ದಕ್ಕೆ ಕೊಟ್ಟದ್ದು ಇಲ್ಲ ಇದು ಸ್ಪೆಷಲ್ ಅಂತ ಹೇಳಿದರೆ ಇದಕ್ಕೆ 31,000 ಆಗ್ತದೆ. ಅಂದರೆ 16,000 ಜಾಸ್ತಿ ಆಗ್ತದೆ. ಮೊದಲೇ ದುಡ್ಡು ಖಾಲಿಯಾಗಿದೆ. ದುಡ್ಡು ಖಾಲಿಯಾಗಿರುವ ಪ್ರಸಂಗದಲ್ಲಿಯೂ ಕೂಡ ಅಂದರೆ ಆರ್ಡಿನರಿದು 15,000 ಎಸ್ಟಿಮೇಟ್ ಪ್ರಕಾರ ಕೊಡಲಿಕ್ಕೆ ದುಡ್ಡು ಇಲ್ಲ, ಮುಗಿದಿದೆ. ಸೊ ಹಾಗಿರುವಾಗ ಇದು ಇಲ್ಲ ಸ್ಪೆಷಲ್ಲೇ ಇರಲಿ ಅಂತ ಅಂದರೆ ಶಕ್ತಿ ಮೀರಲಿಕ್ಕೆ ಶುರುವಾಯಿತು. ಅಂತೇಳಿದರೆ ಹೆಚ್ಚಿನದೆಲ್ಲ ಏನಂತೇಳಿದರೆ ಮೊದಲು ಟೈಲ್ಸ್ ಹಾಕೋದು ಅಂತ, ಆಮೇಲೆ ಮಾರ್ಬಲ್ ಹಾಕೋದು ಅಂತ. ಇಲ್ಲ ಅವರು ಪಕ್ಕದ ಮನೆಯಲ್ಲಿ ಮಾರ್ಬಲ್ ಹಾಕಿದ್ದಾರೆ, ನಮ್ಮ ತಂಗಿ ಮನೆಯಲ್ಲಿ ಮಾರ್ಬಲ್ ಹಾಕಿದ್ದಾರೆ, ಇಲ್ಲಿ ಸಹ ಮಾರ್ಬಲ್ಲೇ ಹಾಕಬೇಕು ಅಂತ. ಅಂದರೆ ಶಕ್ತಿ ಮೀರಿ ಇದೆಯಲ್ಲ, ಯಥಾಶಕ್ತಿ ಇಲ್ಲ. ಮನೆ ಕಟ್ಟುವಾಗ ಎಲ್ಲ ಯಥಾಶಕ್ತಿ ಎನ್ನುವಂಥದ್ದು ಶಕ್ತಿ ಅತಿಕ್ರಮ ಆಗ್ತದೆ, ಶಕ್ತಿ ಮೀರಿ ಹೋಗಿಬಿಡ್ತದೆ, ಸುಮಾರೆಲ್ಲ ಸಾಲ ಆಗ್ತದೆ ಅಂತ ಅದರ ಅರ್ಥ. ಆಮೇಲಿಂದ ಇನ್ನೊಂದು ಅನುಭವಕ್ಕೆ ನಿಮಗೆ ಬಂದಿರುವಂಥದ್ದು ಯಾವುದು ಅಂತ ಹೇಳಿದರೆ ಮಗಳ ಮದುವೆ ಅನ್ನುವಂಥದ್ದು ಅಂತೇಳಿದರೆ ಒಬ್ಬರೊಬ್ಬರದ್ದು ಶಕ್ತಿ ಒಂದೊಂದು ಥರ ಇರ್ತದೆ. ಸೊ ಹಾಗಿರುವಾಗ ಅವರವರ ಶಕ್ತಿಗೆ ಸರಿಯಾಗಿ ಅವರು ಮದುವೆ ಮಾಡಿಕೊಡ್ಬೇಕಲ್ಲ. ಇಲ್ಲ ಅವ್ರದ್ದು ಮೊನ್ನೆ ನಮ್ಮ ಫ್ರೆಂಡ್ದು ಮಗಳದ್ದು ಮದುವೆ, ಅದು ಎಷ್ಟು ಚೆನ್ನಾಗಿ ಆ ಸ್ಟೇಜ್ ಅಲಂಕಾರ ಮಾಡಿದ್ದಾರೆ. ಹೌದು, ಅವರ ಹತ್ರ ಅಷ್ಟು ದುಡ್ಡು ಉಂಟು ಅಂತೇಳಿದರೆ ಹೇಳಿದರೆ ಇಲ್ಲ ಹಾಗೇ ಆಗಬೇಕು ಅಂತ. ಇಲ್ಲದಿದ್ರೆ ಎಲ್ಲ ಹೇಳ್ತಾರೆ ನೋಡಿ ಆ ಮದುವೆ ಅಷ್ಟು ಚೆನ್ನಾಗಿ ಆಗಿದೆ, ಈ ಮದುವೆ ಏನು ಚೆನ್ನಾಗಿ ಆಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರು ಹೇಳ್ತಾರೆ ಅಂತ ನೀವು ಮಾಡೋದಾ ಅಂತೇಳಿದರೆ ಎಲ್ಲ ಹಾಗೇನೆ, ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಹೇಳ್ಕೊಂಡೇ ಮಾಡೋದು ವಿನಃ ನಮ್ಮ ಒಂದು ಸ್ಥಿತಿಗತಿಯನ್ನು ನೋಡಿಕೊಂಡು ಮಾಡುವುದೇ ಅಲ್ಲ. ಸೊ ಆದ್ದರಿಂದ ಅಲ್ಲಿ ಕೂಡ ಈ ಯಥಾಶಕ್ತಿ ಅನ್ನುವಂಥದ್ದು ಮೀರಿ ಹೋಗ್ತದೆ, ಯಥಾಶಕ್ತಿ ಇಲ್ಲ ಅಲ್ಲಿ, ಅಂದರೆ ಶಕ್ತಿ ಅತಿಕ್ರಮ ಆಗ್ತದೆ ಅಂತೇಳಿದ್ರೆ ಇನ್ನೂ ಇಂಥದ್ದೆಲ್ಲ ಬಹಳಷ್ಟು ನಿಮ್ಮ ಅನುಭವಕ್ಕೆ ಬಂದಿರ್ಬೋದು. ನಮ್ಮ ಅನುಭವಕ್ಕೊಂದು ಇದೆರಡು ಬಂದದ್ದನ್ನು ಹೇಳಿದ್ದೇನೆ. ಸೊ ಹೀಗೆ ಯಥಾವತ್ ಅಂತೇಳಿದರೆ ಹೇಗೆ ವಿಧಿವಿಧಾನಗಳಲ್ಲಿ ಹೇಳಿದೆಯೋ ಅದೇ ಪ್ರಕಾರ ಮಾಡಿಸಿದ್ದಾರೆ ಅವರು ಅಷ್ಟು ಜನ ಎಲ್ಲ ಇದ್ದು ಸರಿಯಾಗಿ ಮಾರ್ಗದರ್ಶನ ಮಾಡಿ ಮಂತ್ರಗಳನ್ನೆಲ್ಲ ಹೇಳುವ ಮುಖಾಂತರ ಎಲ್ಲ ಸರಿಯಾದ ವಿಧಿವಿಧಾನಗಳನ್ನು ಮಾಡಿಸಿದ್ದಾರೆ. ಶವ ಸಂಸ್ಕಾರ ಆಯಿತು ಪಾಂಡುರಾಜಂದು. ಆಮೇಲೆ ನಂತರ ತೇನ ಸಹೈವ ಮಾದ್ರಿ ಅಂತೇಳಿದರೆ ಆ ಪಾಂಡುರಾಜನ ಶವ ಸಂಸ್ಕಾರದ ಜೊತೆಗೆ ಮಾದ್ರಿ ಕೂಡ ಸಾಗಮನ ಮಾಡಿದ್ದಾಳೆ. ತೇನ ಸಹ ಅವನ ಒಟ್ಟಿಗೆ ಮಾದ್ರಿದ್ದು ಮುಗಿದೋಯಿತು. ತೇನ ಸಹ ಅಂದರೆ ಅದರೊಟ್ಟಿಗೆ ಮಾದ್ರಿ ಸಾಗಮನ ಮಾಡಿ ಅವಳ ಶವ ಸಂಸ್ಕಾರ ಕೂಡ ಆಗಿ ಹೋಯಿತು. ಹುತ್ವ ಆತ್ಮದೇಹಂ ಮಾದ್ರಿ ಅವಳು ಸಹಗಮನ ಮಾಡಿದ್ಲು ಅಂತ ಹೇಳುವಾಗ ಅದಕ್ಕೆ ಏನೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಹುತ್ವ ಆತ್ಮದೇಹಂ ಅಂದರೆ ತನ್ನ ಶರೀರವನ್ನು ಅಂದರೆ ಸುಟ್ಟುಕೊಂಡಳು. ಹುತ್ವ ಉರುಪಾಪಂ ಬಹಳ ಪಾಪ ಅವಳಿಂದ ಆಗಿ ಹೋಯಿತು. ಎರಡಂತೂ ನಮಗೆ ಗೊತ್ತಿದೆ, ಬೇರೆ ಎಲ್ಲ ದೋಷಗಳು ಇಲ್ಲದವಳು ಅಂತ ಮಧ್ವಗುರುಗಳು ಹೇಳಿದ್ದಾರೆ. ಆದ್ದರಿಂದ ಇದು ಎರಡು ದೋಷ ಅಂತೂ ಇದ್ದೇ ಇದೆ. ಉರುಪಾಪಂ ಇದು ದೊಡ್ಡ ಪಾಪಗಳು ಅಂತೇಳಿದರೆ ಅದು ಯಾಕೆ ದೊಡ್ಡ ಪಾಪಗಳು ಅಂತೇಳಿದರೆ ತನ್ನ ಪತಿಯ ಸಾವಿಗೆ ಕಾರಣವಾದ ಈ ಎರಡು ಪಾಪಗಳು ಅಂತೇಳಿದರೆ ಗಂಡನ ಸಾವಿಗೆ ತಾನೇ ಕಾರಣ ಅನ್ನುವಂಥದ್ದು ಇದು ಎರಡು ಪ್ರಬಲ ಕಾರಣಗಳಿಂದಾಗಿ, ಆದ್ದರಿಂದ ಗಂಡನನ್ನು ಕೊಂದವಳು ಅಂತಾಗಿ ಹೋಯಿತು ಮಾದ್ರಿ. ಆದ ಕಾರಣ ಉರುಪಾಪಂ ದೊಡ್ಡ ಪಾಪ ಮಾಡಿದವಳು ಮಾದ್ರಿ ಅಂತೇಳಿದರೆ ಅವಳು ಒಂದು ವೇಳೆ ಬದುಕಿದ್ರೆ ಅವಳಿಗೆ ಬದುಕಿನ ಉದ್ದಕ್ಕೂ ಕೂಡ ಈ ಪಾಪವೇ ಎದುರು ಬರ್ತಿತ್ತು. ಅದಕ್ಕೆ ಅವಳು ಹೇಳಿದ್ಲು ನಾನು ಹೋಗ್ತೇನೆ, ನಾನಿಲ್ಲಿ ಇರಬಾರ್ದು. ಉರುಪಾಪಂ ಅಧಕೃತಂಚ ಅಧಃ ಈ ಜನ್ಮದಲ್ಲಿ ಅಧಃ ಕೃತಂಚ ಇದು ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಲ್ಲ, ಇದು ಈ ಜನ್ಮದಲ್ಲೇ ಈಗ ಮಾಡಿದ್ದು. ಅಂದರೆ ಇದು ಎರಡೂ ಪಾಪಗಳನ್ನು ಆತ್ಮದೇಹಂ ಉರುಪಾಪಂ ಅಧಕೃತಂಚ ಈ ಜನ್ಮದಲ್ಲೇ ಮಾಡಿದ ಕೃತಂ ಮಾಡಿದ್ದು. ಸೊ ಅವುಗಳನ್ನು ಸಮ್ಮಾರ್ಜ್ಯ ಅಂತೇಳಿದರೆ ಗುಡಿಸುವುದು ಅಂತ, ಸಮ್ಮಾರ್ಜ್ಯ. ಸೊ ಇಲ್ಲಿ ಗುಡಿಸುವುದು ಅಂತೇಳಿದ್ರೆ ಏನು, ಆ ಪಾಪಗಳನ್ನು ಗುಡಿಸಿ ಹಾಕುವುದು ಅಂತೇಳಿದ್ರೆ ಏನು, ತೊಳೆದು ಹಾಕುವುದು ಅಂತೇಳಿದರೆ ಪರಿಹಾರ ಮಾಡುವಂಥದ್ದು ಪ್ರಾಯಶ್ಚಿತ್ತ ಆಗಿ ಹೋಯಿತು ತನ್ನ ಸಹಗಮನದ ಮುಖಾಂತರ.
ಸೊ ಅದಕೃತಂಚ ಉರು ಪಾಪಂ ಸಮ್ಮಾರ್ಜ್ಯ. ಹೇಗೆ? ಆತ್ಮದೇಹಂ ಹುತ್ವಾ, ತನ್ನ ದೇಹವನ್ನು ಸುಟ್ಟು ಹಾಕುವ ಮೂಲಕ ಅವಳು ತಾನು ಮಾಡಿದ 2 ದೊಡ್ಡ ಪಾಪಗಳನ್ನು ಏನು ಮಾಡಿದ್ಲು? ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಿಹಾರ ಮಾಡಿಕೊಂಡಳು. ಅಂತೇಳಿದರೆ ಸಾಯುವಾಗ ಅವಳು ಒಂದು ತೃಪ್ತಿಯಲ್ಲಿ ಸಾಯುವಾಗೆ ಆಯಿತು. ಅಂತೇಳಿದರೆ ಯಾವುದೇ ಇಲ್ಲ, ನನ್ನ ಪಾಪಕ್ಕೆ ನಾನು ಪರಿಹಾರ ಮಾಡಿಕೊಂಡೆ ಅಂತ ಸಾಗಮನ ಮಾಡುವಾಗ ಅಂದರೆ ಭಾಳ ತೃಪ್ತಿಯಿಂದ ಸಂತೋಷದಿಂದ ಯಾತ್ರೆ ಮಾಡುವಂಥದ್ದಾಯಿತು. ಸೊ ಸಮ್ಮಾರ್ಜ್ಯ ಲೋಕಂ ಅಗಮತ್ ನಿಜ ಭರ್ತುರೇವಾ. ನಿಜ ಭರ್ತುರೇವ ಅಂತೇಳಿದರೆ ನಿಜ ಅಂದರೆ ತನ್ನ, ಭರ್ತು ಅಂದರೆ ಗಂಡ. ತನ್ನ ಗಂಡ ಯಾವ ಲೋಕವನ್ನು ಸೇರಿದ್ದಾನೋ ಅದೇ ಲೋಕವನ್ನು, ಲೋಕಂ ಅಗಮತ್, ಲೋಕಕ್ಕೆ ಹೋದ್ಲು. ಯಾವ ಲೋಕಕ್ಕೆ ಹೋದ್ಲು? ಗಂಡ ಯಾವ ಲೋಕಕ್ಕೆ ಹೋದ್ನೋ ಅದೇ ಲೋಕಕ್ಕೆ ಹೋಗಿಬಿಟ್ಲು ಮಾದ್ರಿ ಅಂತೇಳಿದರೆ ಬಹಳ ಒಂದು ತೃಪ್ತಿಕರವಾದ ಸನ್ನಿವೇಶ. ಅಂತೇಳಿದರೆ ದೊಡ್ಡ ದೋಷ ಆಯಿತು, ದೋಷ ಆದದಕ್ಕೆ ಬೊಬ್ಬೆ ಹೊಡೆದು ಪ್ರಾರ್ಥನೆ ಮಾಡಿ ಅವರಿಗೆ ಸರಿಯಾಗಿ ಹೇಳಿ ಅಂತೇಳಿದರೆ ತಾನೇ ಸಹಗಮನ ಮಾಡಬೇಕು, ಕುಂತಿಗೆ ಹೇಳಬೇಡಿ ನೀವು ಅಂತೇಳ್ಕೊಂಡು ಹೇಳಿಬಿಟ್ಟು ಅವರಿಗೆ ಮನದಟ್ಟು ಮಾಡಿಸಿ ಅವರಿಂದ ಅನುಮತಿಯನ್ನು ಪಡೆದು ಆ 2 ದೋಷಗಳನ್ನು ಪರಿಹರಿಸುವಂತಹ ತನ್ನ ದೇಹವನ್ನು ಸುಟ್ಟುಕೊಂಡು ಮಾಡಿದ ಈ ಸಹಗಮನ ಏನಿದೆ ಅದು ಪ್ರಾಯಶ್ಚಿತ್ತ ಮಾಡಿಕೊಂಡು ತೃಪ್ತಿಯಿಂದ ಸಂತೋಷದಿಂದ ಈ ಶರೀರ ಯಾತ್ರೆ ಅವಳು ಮುಗಿಸಿದ್ಲು. ಅಂದರೆ ಮುಂದಿನ ಯಾತ್ರೆ ಮಾಡಿದ್ಲು. ಮಾಡುವಾಗ ಪಾಂಡು ಹೋದ ಲೋಕಕ್ಕೆ ತಾನೂ ಹೋದಳು ಅನ್ನುವಂಥದ್ದು ಬಹಳ ಒಂದು ಸಂತೋಷದ ಸುದ್ದಿ. ಸೊ ನಿಜ ಭರ್ತುರೇವ ಲೋಕಂ ಅಗಮತ್. ನಿಜ ಭರ್ತು ತನ್ನ ಗಂಡ ಏವ ಅಂದರೆ ಅದೇ ಲೋಕಕ್ಕೆ, ಅದೇ ಲೋಕಂ ಏವ ಅಗಮತ್, ಅದೇ ಲೋಕವನ್ನು ಸೇರಿದಳು, ಗಂಡನ ಲೋಕವನ್ನೇ ಸೇರಿದಳು ಅನ್ನುವಂಥದ್ದು ಅಂತಹ ಒಂದು ಒಳ್ಳೆಯ ಸುದ್ದಿ ಬಂತು. ಈಗ ಈ 53ನೇ ಶ್ಲೋಕಕ್ಕೆ ಪಾಂಡುಪುತ್ರರು ಪಾಂಡವಸುತ ಮುನಿಗಣೈಹಿ, ಮುನಿಜನರೊಂದಿಗೆ ಕೂಡಿಕೊಂಡು ಪಿತೃಯಜ್ಞವನ್ನು, ಪಿತೃಯಜ್ಞ ಅಶ್ವಮೇಧ ಯಜ್ಞ ಇದ್ದಾಗೆ ಇದು ಶವ ಸಂಸ್ಕಾರ ಅನ್ನುವಂತಹ ಯಜ್ಞ, ಈ ಯಜ್ಞವನ್ನು ವಿದ್ಯುಕ್ತವಾಗಿ ಯಥಾವತ್ ವಿದ್ಯುಕ್ತವಾಗಿ ಪೂರೈಸಿದರು. ಚಕ್ರುಹು ಮಾಡಿದರು ಅಂತ ಅರ್ಥ, ಪೂರೈಸಿದರು. ಆ ಪಾಂಡುರಾಜನೊಂದಿಗೆ ಮಾದ್ರಿಯು ತನ್ನ ದೇಹವನ್ನು ಹೋಮಿಸಿಕೊಂಡು, ಪಾಂಡುರಾಜನ ಶವ ಸಂಸ್ಕಾರದ ಜೊತೆಗೆ ಮಾದ್ರಿ ತನ್ನ ದೇಹವನ್ನು ಕೂಡ ಹೋಮಿಸಿಕೊಂಡು ಅಂತೇಳಿದರೆ ಸುಟ್ಟುಕೊಂಡು ಹೋಮಿಸಿಕೊಂಡು ಆಹುತಿ ಕೊಟ್ಟು ತಾನು ಮಾಡಿದ ಆ 2 ಮಹಾಪಾಪಗಳನ್ನು ಕಳೆದುಕೊಂಡು ಸಮ್ಮಾರ್ಜ್ಯ ಗುಡಿಸಿದ್ಲು. ಏನು 2 ಪಾಪ ಅದು ಗುಡಿಸಿ ಹೋಯಿತು, ಕ್ಲೀನ್ ಆಯಿತು ಅಂತ. ಸೊ ಕಳೆದುಕೊಂಡು ತನ್ನ ಪತಿಲೋಕವನ್ನೇ ಸೇರಿದಳು. ಮಾದ್ರಿಯು ಮಾಡಿದ ಸಹಗಮನ ಶಾಸ್ತ್ರವಿಹಿತವಾಗಿ ಪುಣ್ಯಕರವಾದಂತೆ ಮಾದ್ರಿಯು ಆ ಮಹಾಪಾಪಗಳನ್ನು ತೊಡೆಯುವ ಸಾಧನವೂ ಆಯಿತು ಅಂತ. ಒಂದೇ ಇದರಲ್ಲಿ ಎಲ್ಲ ಆಗೋಯಿತು. ಅವಳ ದೋಷ ಪರಿಹಾರ ಆಯಿತು, ಗಂಡನೊಟ್ಟಿಗೆ ಸಹಗಮನ ಆಯಿತು, ಗಂಡ ಹೋದ ಲೋಕಕ್ಕೆ ಹೋದ ಹಾಗೆ ಆಯಿತು. ಎಲ್ಲವನ್ನು ಒಂದೇ ಇದರಲ್ಲಿ ಎಲ್ಲವನ್ನು ಪಡೆದು ಬಿಟ್ಲು ಮಾದ್ರಿ. ಬಹಳ ಕಳೆದುಕೊಂಡಿದ್ಲು, ಆ ಕಳೆದುಕೊಂಡದನ್ನೆಲ್ಲ ಪಡ್ಕೊಂಡ್ಬಿಟ್ಲು ಅಂತ. ಸೊ ಹೀಗೆ ಅಲ್ಲಿಗೆ ಮಹಾ ಪಾಪಗಳ ಪ್ರಾಯಶ್ಚಿತ್ತ ಆಯಿತು ಮಾದ್ರಿದ್ದು. 53ನೇ ಶ್ಲೋಕದಲ್ಲಿ 54ನೇ ಶ್ಲೋಕವೈಲರೆ ಸ್ವಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜಃ ಸತತಮಸ್ಯ ಪದೈಕಭಕ್ತಃ ಲೋಕಾನವಾಪ ವಿಮಲಾನ್ ಮಹಿತಾನ್ ಮಹದ್ಭಿಃ ಕಿಂಚಿತ್ರಮತ್ರ ಹರಿಪಾದ ವಿನಮ್ರ ಚಿತ್ತೇ. ಪಾಂಡು ಇಂದ್ರನಿಗೆ ಅಪರಾಧ ಮಾಡಿದ್ದರಿಂದ ಅಶುಚಿತ್ವಾವಸ್ಥೆಯಲ್ಲಿ ಮರಣವನ್ನು ಹೊಂದಿದ ಅವನಿಗೆ ಉತ್ತಮ ಲೋಕ ಹೇಗೆ ಪ್ರಾಪ್ತಿಯಾಗ್ತಂತ ಕೇಳಿದ್ರೆ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ, ವೇದವ್ಯಾಸ ದೇವರ ಸಾಕ್ಷಾತ್ ಔರ್ಸ ಪುತ್ರ ಪಾಂಡು. ಅವನು ನಿರಂತರದಲ್ಲಿಯೂ ಶ್ರೀಕೃಷ್ಣನ ಕೇವಲ ಪಾದಗಳಲ್ಲಿ ಭಕ್ತನಾದವನು. ಅವನ ಮಕ್ಕಳ ಗುಣಗಳಿಂದಲೂ ಹಾಗೂ ತನ್ನ ಗುಣಗಳಿಂದಲೂ ಶ್ರೇಷ್ಠ ಪುರುಷರಿಂದ ಪೂಜ್ಯಗಳಾದ ಶ್ರೀಹರಿಯ ಪಾದದಲ್ಲಿ ಒಗ್ಗಿದ ಮನಸ್ಸುಳ್ಳ ಪಾಂಡುರಾಜನ ವಿಷಯದಲ್ಲಿ ಉತ್ತಮ ಲೋಕ ಪ್ರಾಪ್ತಿಯಾದರೂ ಏನು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ. ಪಾಂಡುಶ್ಚ ಪುತ್ರಕಗಣೈಃ ಸ್ವಗಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜ ಸತತಮಸ್ಯ ಪದೈಕಭಕ್ತಃ ಲೋಕಾನ್ ಅವಾಪ ವಿಮಲಾನ್
महितान् महद्भिः किंचित्रमत्र हरिपाद विनम्रचित्ते पाण्डुः च पुत्रकगुणैः स्वगुणैः च साक्षात् कृष्णात्मजः सततम् अस्य पदैकभक्तः लोकान् अवाप विमलान् महितान् महद्भिः किंचित्रम् अत्र ಹರಿಪಾದ ವಿನಮ್ರ ಚಿತ್ತೇ ಅಂತ ಹೇಳ್ತಾರೆ. ಪಾಂಡುಹು ಪುತ್ರಕ ಗುಣೈಹಿ ಅಂತ ಹೇಳಿದರೆ ಒಳ್ಳೆ ಮಕ್ಕಳು ಹುಟ್ಟಿದರೆ ಆ ಮಕ್ಕಳು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅದರಿಂದ ತಂದೆ ತಾಯಿಗಳಿಗೂ ಶ್ರೇಯಸ್ಸು ಸಿಗುತ್ತದೆ. ಮಕ್ಕಳಿಂದಾಗಿ ತಂದೆ ತಾಯಿಗಳಿಗೆ ಉತ್ತಮ ಲೋಕ ಸಿಕ್ಕುವುದು ಉಂಟು ಅಂತ. ಸೊ ಪಾಂಡುಶ್ಚ ಪುತ್ರಕ ಗುಣೈಹಿ 5 ಜನ ಪಾಂಡವರು ಅಂತೇಳಿದರೆ ಆವಾಗ ಒಂದು ಸಲ ತಾನು ಪರಲೋಕಕ್ಕೆ ಹೋಗ್ತೇನೆ ಅಂತ ಹೊರಟವನನ್ನೆಲ್ಲ ಋಷಿಮುನಿಗಳು ಇಲ್ಲ ನಿಂದು ಕೆಲಸ ಆಗಲಿಲ್ಲ, ನಿಂದು ಕೆಲಸ ಬಾಕಿ ಉಂಟು, ನೀನು ಬರಲಿಕ್ಕಾಗೋದಿಲ್ಲ ನಮ್ಮ ಜೊತೆಗೆ ಅಂತ ವಾಪಸ್ ಕಳಿಸಿದ್ರು ನೋಡಿ, ನಿನಗೆ ನೆನಪಿರ್ಬೋದು. ಸೊ ಈಗ ಎಲ್ಲ 5 ಜನ ಪಾಂಡವರು ಹುಟ್ಟಿದ್ದಾರೆ. ಸೊ ಪಾಂಡುರಾಜಂದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ದರಿಂದ ಆ ಹುಟ್ಟಿದ ಪುತ್ರರೂ ಕೂಡ ಅತಿ ಶ್ರೇಷ್ಠವಾದ ಗುಣಗಳನ್ನು ಹೊಂದಿರುವಂತಹ ಎಲ್ಲರೂ ದೇವತಾಂಶ ಸಂಭೂತರು, ಅತ್ಯಂತ ಶ್ರೇಷ್ಠ ಗುಣಗಳನ್ನು ಹೊಂದಿರುವಂಥವರು. ಆದ ಕಾರಣ ಧರ್ಮರಾಯನ ಶ್ರೇಷ್ಠ ಗುಣ ಯಾವುದು? ಧರ್ಮ. ಆಮೇಲೆ ಭೀಮಂದು ಶ್ರೇಷ್ಠ ಗುಣಗಳು ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯಾದಿ ಎಲ್ಲ ಗುಣಗಳು. ಯಾವ 10 ಗುಣಗಳು ಭೀಮನ ಹತ್ರ. ಸೊ ಹಾಗೆ ಅರ್ಜುನನ ಹತ್ರ 3 ಗುಣಗಳು. ಆಮೇಲೆ ನಕುಲ ಸಹದೇವನ ಹತ್ರ 2 ಗುಣಗಳು. ಆಮೇಲೆ ದ್ರೌಪದಿ ಅಂದರೆ ಮಕ್ಕಳ ಜೊತೆಗೆ ಸೊಸೆಯು ಬಂತಲ್ಲ, ಸೊ ದ್ರೌಪದಿ ಅವಳು ವೇದಾಭಿಮಾನಿ, ಅವಳು ಎಲ್ಲ ಜ್ಞಾನ ಇರುವಂಥವಳು. ಅಂತಹ ಮಕ್ಕಳನ್ನು ಪಡೆದ ಪಾಂಡುರಾಜ ನಿಜವಾಗಿಯೂ ಧನ್ಯ. ಅಂತಹ ಗುಣಗಳಿಂದ ಪುತ್ರಗ ಗುಣೈಹಿ ತನ್ನ ಮಕ್ಕಳ ಶ್ರೇಷ್ಠ ಗುಣಗಳ ಕಾರಣದಿಂದಲೂ ಅವನಿಗೆ ಉತ್ತಮ ಲೋಕ ಸಿಗಬೇಕು. ಅದು ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದರೆ ಸ್ವಗುಣೈಶ್ಚ ಅವನ ಗುಣಗಳೇ ಉಂಟು. ಮಕ್ಕಳ ಗುಣಗಳು ಅಲ್ಲಿವರೆಗೆ ಯಾಕೆ ಹೋಗಬೇಕು? ಸ್ವಗುಣೈಶ್ಚ ಅಂತ ಹೇಳಿದರು ಮಧ್ವರು. ಅರೆ ಅವನದು ಗುಣಗಳೇ ಉಂಟು. ಏನದು? ಪುಣ್ಯ ಕಾರ್ಯಗಳು ಬೇಕಾದಷ್ಟು ಮಾಡಿದ್ದಾನೆ, ಬೇಕಾದಷ್ಟು ಉತ್ತಮ ಗುಣಗಳಿದೆ ಅವನಲ್ಲಿಯೂ. ಜ್ಞಾನ, ಭಕ್ತಿ, ವೈರಾಗ್ಯಕ್ಕೆ ಏನೂ ಕಡಿಮೆ ಇಲ್ಲ. ಯಾರಿಗೆ? ಪಾಂಡುರಾಜನಿಗೆ. ಸ್ವಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜಃ. ಯಾರ ಮಗ? ನೀವು ಮಕ್ಕಳು ಯಾರು ಅಂತ ಹೋಗಿದ್ದೀರಲ್ಲ, ಇವನು ಪಾಂಡುರಾಜ ಯಾರ ಮಗ ಅಂತೇಳಿದರೆ ಸಾಕ್ಷಾತ್ ಕೃಷ್ಣಾತ್ಮಜಃ, ವೇದವ್ಯಾಸರ ಮಗ. ಸಾಕ್ಷಾತ್ ವೇದವ್ಯಾಸರ ಮಗ ಯಾರು? ಪಾಂಡುರಾಜ. ಅಂಬೆಯಿಂದ ಅಂಬಾಲಿಕ ಅಲ್ವಾ? ಸೊ ಅಂಬಿಕಾ ಅಂಬೆ ಇಲ್ಲ, ಅಂಬಾಲಿಕ. ಸೊ ಅಂಬಿಕಾಳಿಂದ ಹುಟ್ಟಿದವನು. ಅಂಬಿಕಾದಿಂದ ಹುಟ್ಟಿದವನು ಯಾರು? ಧೃತರಾಷ್ಟ್ರ. ಸೊ ಅಂಬಾಲಿಕಾ ಅವಳಿಂದ ಹುಟ್ಟಿದವನು ಯಾರು? ಪಾಂಡು. ಸೊ ಇವನು ಅಂತೇಳಿದರೆ ಅಂಬಾಲಿಕೆಗೆ ವೇದವ್ಯಾಸರ ಜೊತೆಗೆ ಅವಳು ಹೆದರ್ಕೊಂಡು ಅವಳು ಬಿಳಿಚಿಕೊಂಡ್ಬಿಟ್ಲು. ಆದ್ದರಿಂದ ಪಾಂಡುರಾಜನಿಗೆ ಆ ಬಿಳಿ ಇದು ಬಂತು. ಯಾವುದು? ವರ್ಣ ಮಾತ್ರ, ಅವನದು ಚರ್ಮದ ತೊಗಲು ಮಾತ್ರ ಬಿಳಿ ಆಗಿ ಹೋಯಿತು ಪಾಂಡುರಾಜಂದು. ಸೊ ಹಾಗೆ ಯಾರ ಮಗ ಅಂತೇಳಿದರೆ ಸಾಕ್ಷಾತ್ ವೇದವ್ಯಾಸರ ಮಗ, ಭಗವಂತನ ಮಗ ಅಂತೇಳಿದರೆ ಏನು ಕಡಿಮೆಯ? ಸಾಕ್ಷಾತ್ ಕೃಷ್ಣಾತ್ಮಜಃ ಸತತಂ ಅಸ್ಯ. ಅಷ್ಟೇ ಅಲ್ಲ, ನಾವೆಲ್ಲ ನೋಡಿದ್ದೇವೆ, ಅಯ್ಯೋ ಮಂತ್ರಿಗಳ ಮಗ ಅಂತ. ಮಂತ್ರಿಗಳ ಮಗ ಅಂತೇಳಿದರೆ ಏನು ಒಳ್ಳೆ ಗುಣ ಅಂತೇಳಿಯಾ? ಇಲ್ಲ, ಬಹಳ ಕೆಟ್ಟ ಗುಣ ಅಂತ. ಅದನ್ನೇ ನೋಡಿದ್ದೇವೆ. ಯಾವ್ಯಾವ ಮಂತ್ರಿಗಳ ಮಕ್ಕಳು, ಯಾವ್ಯಾವ ದೊಡ್ಡವರ ಮಕ್ಕಳೆಲ್ಲ ಇದ್ದಾರೋ ಯಾರು ಕೂಡ ಒಳ್ಳೆ ಗುಣ ಅಂತ ಹೇಳ್ಕೊಂಡು ಹೇಳೋದು ಭಾರಿ ಕಡಿಮೆ. ಅಂದರೆ ಸೊಕ್ಕೆ ಜಾಸ್ತಿ, ದರ್ಪವೇ ಜಾಸ್ತಿ. ಆದರೆ ಇಲ್ಲಿ ಭಗವಂತನ ಮಗ ಯಾರು? ಪಾಂಡುರಾಜ. ದರ್ಪವ, ದುರಹಂಕಾರವ ಯಾರು? ದುರ್ಯೋಧನನ ಹಾಗೆ, ದುಶ್ಯಾಸನನ ಹಾಗೆ ಅಲ್ಲ. ಸತತಂ ಅಸ್ಯ ಪದೈಕ ಭಕ್ತಃ. ಸತತಂ ಯಾವಾಗಲೂ, ಅಸ್ಯ ಅಂದರೆ ಆ ವೇದವ್ಯಾಸರ, ಪದ ಏಕಭಕ್ತಃ ಅಂದರೆ ಪಾದ ಕಮಲದಲ್ಲಿ ಏಕಾಂತ ಭಕ್ತಿಯನ್ನು ಇಟ್ಟವನು, ಮಹಾಜ್ಞಾನಿ ಅಂತೇಳಿದರೆ ಅಂತಹ ಭಕ್ತಿಯನ್ನು ಇಟ್ಟಿದ್ದಾನೆ ಅಂತೇಳಿದರೆ. ತುಂಬ ಯಾವುದು ವಿಷಯ ಭೋಗಾಸಕ್ತಿಯು ಅಷ್ಟೊಂದು ಇಲ್ಲ ಅಂತೇಳಿದರೆ ವೈರಾಗ್ಯ
ಅಂತೇಳಿದರೆ ವೈರಾಗ್ಯ ಅಂತೇಳಿದರೆ ಮನಸ್ಸಿನ ಮೇಲೆ ನಿಗ್ರಹ ಇದೆ ಯಾರಿಗೆ? ಪಾಂಡುರಾಜನಿಗೆ. ಸೊ ಅಂತಹ ಪದೈಕ ಭಕ್ತ ಅಂದರೆ ಆದ್ದರಿಂದ ಅವನು ಒಳ್ಳೆಯ ಧರ್ಮಾನುಷ್ಠಾನ ಮಾಡಿಕೊಂಡಿದ್ದವನು, ಬಹಳ ಪುಣ್ಯ ಸಂಪಾದನೆ ಮಾಡಿದ್ದಾನೆ, ವೇದವ್ಯಾಸರ ಮಗ ಅಂತ ಹೇಳಲಿಕ್ಕೆ ಅವನು ಸತ್ಪುತ್ರ ಅಂತ ಹೇಳ್ಬೋದು. ಸತ್ಪುತ್ರ, ಒಳ್ಳೆಯ ಮಗ ಅಂತ, ಶ್ರೇಷ್ಠ ಮಗ ಅಂತೇಳಿದರೆ ಭಗವಂತ ಅಂತೇಳಿದರೆ ಭಗವಂತ ಅನಂತ ಗುಣಗಳ ಇರುವಂಥವು ಭಗವಂತ. ಆದರೆ ಪಾಂಡುರಾಜನ ಹತ್ರವೂ ಕೂಡ ಭಾಳಷ್ಟು ಗುಣಗಳು ಇತ್ತು ಅಂತ. ಸೊ ಅವನು ಸತತಂ ಸ್ವಗುಣೈಶ್ಚ, ಪಾಂಡುರಾಜನು ಗುಣವಂತನೇ. ಆಮೇಲಿಂದ ಸತತಂ ಭಗವಂತನ ಪದೈಕ ಭಕ್ತ, ಪದ ಅಂದರೆ ಚರಣ ಅಂತೇಳಿದರೆ ಚರಣ ಕಮಲದ ದಾಸ ಅಂತ. ಸೊ ಪದ ಏಕ ಭಕ್ತ ಆದ ಕಾರಣ ಲೋಕಾನ್ ಅವಾಪ, ಒಳ್ಳೆಯ ಲೋಕಗಳನ್ನು ಪಡೆದ. ಎಷ್ಟು ಒಳ್ಳೆಯ ಲೋಕ ಪಡೆದರೂ ಯಮಧರ್ಮನ ಸಭೆಯನ್ನು ಹೋಗಿ ಸೇರುವಂತಾಯಿತು ವಿನಃ ಬ್ರಹ್ಮದೇವರ ಸಭೆಯನ್ನು ಹೋಗಿ ಸೇರಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಮುಂದೆ ರಾಜಸೂಯ ಯಾಗದ ಸಂದರ್ಭದಲ್ಲಿ ಮಕ್ಕಳು ರಾಜಸೂಯ ಯಾಗ ಮಾಡಲಿ, ಆಗ ಮಾತ್ರ ತಾನು ಶ್ರೇಷ್ಠವಾದ ಬ್ರಹ್ಮ ಸಭೆಗೂ ಹೋಗಬಹುದು ಅಂತ ತಿಳ್ಕೊಂಡು ಆ ವಿಷಯ ಬರ್ತದೆ. ಆದ ಕಾರಣ ಲೋಕಾನ್, ಒಳ್ಳೆ ಲೋಕ, ಯಮಧರ್ಮನ ಲೋಕ ಸಿಕ್ಕಿದೆ ಯಾರಿಗೆ? ಪಾಂಡುರಾಜನಿಗೆ. ಲೋಕಾನವಾಪ, ಯಮಧರ್ಮನ ಲೋಕ ಅಂತೇಳಿದರೆ ನರಕ ಕೂಡ ಯಮಧರ್ಮನ ಲೋಕವೇ, ಮತ್ತೇನು ಸ್ಪೆಷಲ್ ಅಂತೇಳಿದರೆ ಯಮಧರ್ಮನ ಸಭೆಗೆ ಹೋಗುವಂತಹ ಆ ರೀತಿ ಲೋಕ, ಯಮಧರ್ಮನ ಸಭೆಯಲ್ಲಿ ಪ್ರವೇಶ ಪಡ್ಕೊಂಡಿರುವಂಥ ಪಾಂಡುರಾಜ, ಅದು ಶ್ರೇಷ್ಠ ಲೋಕ ಅಂತ. ಸೊ ಲೋಕಾನ್ ಅವಾಪ ವಿಮಲಾನ್, ವಿಮಲಾನ್ ಅಂತೇಳಿದರೆ ಮಲ ಅಂತೇಳಿದರೆ ಕಲ್ಮಶ, ವಿಮಲ ಅಂದರೆ ಕಲ್ಮಶ ಇಲ್ಲದ, ಅಂದರೆ ನರಕ ಯಾತನೆ ಇಲ್ಲ ಅಂತ ಅದರ ಅರ್ಥ. ವಿಮಲಾನ್ ಲೋಕಾನ್ ಅವಾಪ ಮಹಿತಾನ್, ಮಹಿತಾನ್ ಅಂತೇಳಿದರೆ ಎಲ್ಲಿಗೆ? ಈಗ ಒಂದು ಮಹಿತಾನ್ ಅಂತೇಳಿದರೆ ಈಗ ಒಂದು ಸಭೆಗೆ ಒಬ್ಬರನ್ನು ಚೀಫ್ ಗೆಸ್ಟ್ ಆಗಿ ಕರೆದ್ರೆ ಅವರನ್ನಲ್ಲಿ ಅವರು ಬರುವಾಗಲೇ, ಕಾರ್ಯದಿಂದ ಇಳಿಯುವಾಗಲೇ ಅಂತೇಳಿದರೆ ಅವರಿಗೆಲ್ಲ ಇದು ಮಾಡಿಬಿಟ್ಟು ಸ್ವಾಗತ ಮಾಡಿಬಿಟ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿದರೆ ರೆಡ್ ಕಾರ್ಪೆಟ್ ಆ ರೀತಿ, ಅದಕ್ಕೆ ಹೆಸರು ಮಹಿತಾನ್. ಭಾಳಷ್ಟು ಆದರಪೂರ್ವಕವಾಗಿ ಎಲ್ಲಿ ಗೌರವಿಸಲ್ಪಡ್ತಾರೋ ಅಂತಹ ಲೋಕ. ನರಕಕ್ಕೆ ಹೋಗುವಾಗ ಯಾರಿಗೂ ಅಂಥ ಗೌರವ ಎಲ್ಲಿ ಸಿಗ್ತದೆ ಅಂತೇಳಿದ್ರೆ ಬಾಯಲ್ಲಿ ಅಂತ ತಿಳ್ಕೊಂಡು ಆ ರೀತಿ ಮಾತಾಡ್ತಾರೆ. ಇದು ಮಹಿತಾನ್ ಲೋಕ, ಆದ್ದರಿಂದ ಬನ್ನಿ ಅಂತ ತಿಳ್ಕೊಂಡು ಪೂರ್ಣಕುಂಭದ ಸ್ವಾಗತ ಸಿಗ್ತದೆ. ಸೊ ಮಹಿತಾನ್ ಲೋಕ. ಆಮೇಲೆ ಮಹದ್ಬಿಹಿ, ಮಹದ್ಬಿಹಿ ಅಂತೇಳಿದರೆ ಎಲ್ಲ ಶ್ರೇಷ್ಠರಿಂದ ಗೌರವಿಸಲ್ಪಡುವಂತಹ ಮಹದ್ಬಿಹಿ ಅಂದರೆ ಮಹತ್ ಬಿಹಿ ಅಂತೇಳಿದರೆ ಯಾರಿಂದ ಅಂತೇಳಿದರೆ ದೊಡ್ಡವರಿಂದ. ಮಹತ್ ಅಂತೇಳಿದರೆ ಮಹಾನ್, ಮಹಾನ್ ಅಂತ ಯಾರಿಗೆ ಹೇಳ್ತೇವೆ ನಾವು? ಶ್ರೇಷ್ಠರಿಗೆ ಹೇಳ್ತೇವೆ. ಅಂಥ ಶ್ರೇಷ್ಠರಿಂದ ಮಹಿತಾನ್ ಆಧರಿಸಲ್ಪಡುವಂತಹ ಯಮಧರ್ಮನ ಸಭೆಗೆ ಪಾಂಡುರಾಜ ಅಂತೇಳಿದರೆ ಪ್ರವೇಶ ಪಡ್ಕೊಂಡ ಕಾರಣ ಅದಕ್ಕೆ ಹೇಳ್ತಾರೆ ಮಹದ್ಬಿಹಿ ಮಹಿತಾನ್ ವಿಮಲಾನ್ ಲೋಕಾನ್ ಅಂತೇಳಿದರೆ ಶ್ರೇಷ್ಠರಿಂದ ಆಧರಿಸಲ್ಪಡುವಂತಹ ಮಹದ್ಬಿಹಿ ಮಹಿತಾನ್. ವಿಮಲಾನ್ ಅಂದರೆ ಪವಿತ್ರವಾದ ಕಲ್ಮಶಹೀನವಾದ ಆ ಲೋಕ. ಲೋಕಾನ್ ಅಂತಹ ಶ್ರೇಷ್ಠ ಲೋಕವನ್ನು ಅವಾಪ ಹೊಂದಿದ. ಲೋಕಾನ್ ಅವಾಪ ಲೋಕಗಳನ್ನು ಹೊಂದಿದ. ಎಂಥ ಲೋಕ? ವಿಮಲಾನ್ ಅಂದರೆ ಕಲ್ಮಶ ಇಲ್ಲದ, ದುಃಖಕ್ಕೆ ಎಡೆ ಮಾಡಿ ಕೊಡದ ಲೋಕ, ಒಳ್ಳೆಯ ಲೋಕ. ಮಹಿತಾನ್ ಮಹದ್ಬಿಹಿ ಅಂತೇಳಿದರೆ ಶ್ರೇಷ್ಠರಿಂದ ಸಮ್ಮಾನಪೂರ್ವಕವಾಗಿ ಆಧರಿಸಲ್ಪಡುವಂತಹ ಸತ್ಕಾರಗಳುಳ್ಳಂತಹ ಲೋಕಕ್ಕೆ ಪ್ರವೇಶ ಪಡ್ಕೊಂಡ ಯಾರು? ಪಾಂಡುರಾಜ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಇಷ್ಟೆಲ್ಲ ಇರುವಾಗ ಭಗವಂತನ ಮಗ, ತನ್ನಲ್ಲೇ ಬೇಕಾದಷ್ಟು ಗುಣಗಳಿದೆ, ತಾನೇ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಾನೆ. ಆಮೇಲೆ ಸತತಮಸ್ಯ ಪದೈಕ ಭಕ್ತ, ಭಗವಂತನ ಮಗ ಅಂತ ಅಷ್ಟೇ ಸುಮ್ಮನಿದ್ದಾನೋ, ಭಗವಂತನ ಮಗ ಅನ್ನುವಂಥ ಸತ್ಪುತ್ರನಾಗಿದ್ದಾನೆ. ಎಲ್ಲ ಗುಣಗಳನ್ನು ಹೊಂದಿಬಿಟ್ಟು ಆ ಭಗವಂತನ ಚರಣಕಮಲಗಳ ಸೇವಕ ದಾಸನಾಗಿ ಒಳ್ಳೆಯ ಧರ್ಮಾನುಷ್ಠಾನ ಇಟ್ಟುಕೊಂಡಿದ್ದಾನೆ. ಅಂತಹ ಯಾರು? ಪಾಂಡುರಾಜನಿಗೆ ಅಂತೇಳಿದರೆ ಒಳ್ಳೆಯ ಲೋಕಗಳು, ಒಳ್ಳೆಯ ಲೋಕ ಅಂತೇಳಿದರೆ ಶ್ರೇಷ್ಠರಿಂದ ಗೌರವಿಸಲ್ಪಡುವಂತಹ ಪೂರ್ಣಕುಂಭ ಸ್ವಾಗತದಿಂದ ಅವನನ್ನು ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಹೋಗುವಂತಹ ಲೋಕ. ಯಾವುದೇ ಕಲ್ಮಶ ದುಃಖಗಳನ್ನು ಅನುಭವಿಸಲಿಕ್ಕೆ ಎಡೆ ಇಲ್ಲದಿರುವಂತಹ ಒಳ್ಳೆಯ ಲೋಕವನ್ನು ಅವಾಪ ಪಡೆದಿದ್ದಾನೆ ಅಂತ ಹೇಳಿದರೆ ಕಿಂಚಿತ್ರಂ ಅತ್ರ.
ಏನು ಅದರಲ್ಲಿ ಆಶ್ಚರ್ಯ ಇದೆ? ಕಿಂ ಚಿತ್ರಂ ಅತ್ರ ಹರಿಪಾದ ವಿನಮ್ರ ಚಿತ್ತೇ. ಯಾರು ಹರಿಪಾದ ಭಗವಂತನ ಚರಣ ಕಮಲದ ವಿನಮ್ರ ಚಿತ್ತೇ ಅಂದರೆ ಯಾವಾಗಲೂ ಭಕ್ತಿಯಿಂದ ನಮ್ರತೆಯಿಂದ ಯಾವಾಗಲೂ ತಲೆ ಬಾಗಿಯೇ ಇರ್ತದೋ ಆ ಭಗವಂತನನ್ನು ಯಾವಾಗಲೂ ಸ್ತುತಿ ಮಾಡ್ತಾ ಕಾಯ ವಾಚ ಮನಸ. ಕಾಯ ಅಂತೇಳಿದರೆ ತಲೆ ಬಗ್ಗಿ ನಮಸ್ಕಾರ ಮಾಡೋದು ಅಂತೇಳಿದರೆ, ಮನಸ ವಾಚ ಅಂದರೆ ಭಗವಂತನ ಸ್ತುತಿಯೇ, ಭಗವಂತನ ಸ್ತೋತ್ರವೇ, ಭಗವಂತನ ನಾಮಸ್ಮರಣೆಯೇ ಯಾರ ಜಿಹ್ವೆಯಲ್ಲಿ ನಾಲಿಗೆಯಲ್ಲಿ ಇರ್ತದೋ. ಆಮೇಲೆ ಚಿತ್ತ ಮನಸ್ಸು ಭಗವಂತನಲ್ಲೇ ಯಾರು ನೆಟ್ಟಿರ್ತಾರೋ ಅಂಥವರಿಗೆ ಹರಿಪಾದ ವಿನಮ್ರ ಚಿತ್ತೇ ಅಂತೇಳಿದರೆ ಕಾಯ ವಾಚ ಮನಸ ಭಗವಂತನ ಪಾದದಲ್ಲೇ ಯಾರು ಮನಸ್ಸನ್ನು ಇಟ್ಟಿದ್ದಾರೋ ಅಂಥ ಸ್ತೋತ್ರವನ್ನೇ ಯಾವಾಗಲೂ ಬಾಯಲ್ಲಿ ಬರ್ತಾ ಇರ್ತದೋ, ಯಾರು ಯಾವಾಗಲೂ ಆ ಭಗವಂತನನ್ನು ನೆನೆಸುತ್ತಾ ತಲೆಯನ್ನು ಬಾಗಿಯೇ ಇರ್ತಾರೋ ಹರಿಪಾದ ವಿನಮ್ರ. ವಿನಮ್ರ ಅಂದರೆ ನಮ್ರರಾಗಿ ಭಕ್ತಿಯಿಂದ ಸೇವೆ ಮಾಡ್ತಾರೋ ಭಗವಂತನದ್ದು, ಚಿತ್ತವು ಭಗವಂತನಲ್ಲೇ ಯಾರ್ದು ಇರ್ತದೋ ಅಂಥವರಿಗೆ ಕಿಂ ಚಿತ್ರಂ ಅತ್ರ. ಕಿಂ ಚಿತ್ರಂ ಏನು ವಿಶೇಷ ಏನಿದೆ ಅದರಲ್ಲಿ? ಆಶ್ಚರ್ಯ ಏನಿದೆ? ಅತ್ರ ಅಂದರೆ ಇಂಥ ಪಾಂಡುರಾಜನಿಗೆ ವಿಶೇಷ ಲೋಕ ಸಿಕ್ಕಿತು, ಒಳ್ಳೆಯ ಲೋಕ ಸಿಕ್ಕಿತು ಅಂತೇಳಿದರೆ ಅದರಲ್ಲಿ ಏನು ಆಶ್ಚರ್ಯ ಇದೆ? ಯಾಕಂತೇಳಿದರೆ ಎಲ್ಲ ಥರದಲ್ಲಿ ನೋಡಿದರೂ ಕೂಡ ಸಿಗುವಂಥದ್ದೇ ಅಲ್ವಾ ಅಂತ ಅದರ ಅರ್ಥ. ಅಂದರೆ ಅವನಿಗೆ ಸಿಗದಿದ್ದರೆ ಇನ್ಯಾರಿಗೆ ಸಿಗುವುದು ಅಂತ. ಸೊ ಆ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪಾಂಡು ಸಾಕ್ಷಾತ್ ವೇದವ್ಯಾಸರ ಪುತ್ರ ಕೃಷ್ಣ, ಸಾಕ್ಷಾತ್ ಕೃಷ್ಣಾತ್ಮಜ, ಕೃಷ್ಣ ಆತ್ಮಜ. ಕೃಷ್ಣ ಅಂದರೆ ವೇದವ್ಯಾಸರು. ಸೊ ಕೃಷ್ಣ ಅಂತೇಳಿದರೆ ಶ್ರೀಕೃಷ್ಣ ಅಂದರೆ ಭಗವದ್ಗೀತೆಯನ್ನು ಉಪದೇಶಿಸಿದ ಕೃಷ್ಣ, ಯಾದವ ಕೃಷ್ಣ ಅಂತ ಹೆಸರು. ಆಮೇಲೆ ವೇದವ್ಯಾಸರಿಗೆ ವಾಸಿಷ್ಠ ಕೃಷ್ಣ ಅಂತ ಹೆಸರು, ವಸಿಷ್ಠರ ವಂಶದಲ್ಲಿ ಹುಟ್ಟಿರುವಂತಹ ವೇದವ್ಯಾಸರು ಅಂತ. ಸೊ ಆ ರೀತಿಯಲ್ಲಿ ಸಾಕ್ಷಾತ್ ಕೃಷ್ಣಾತ್ಮಜ ಅಂತೇಳಿದರೆ ಇಲ್ಲಿ ವೇದವ್ಯಾಸರ, ಭಗವಾನ್ ವೇದವ್ಯಾಸರ ಸಾಕ್ಷಾತ್ ಮಗ, ಸಾಕ್ಷಾತ್ ಪುತ್ರ, ಅವರ ಭಗವಂತ ವೇದವ್ಯಾಸರ ಚರಣಗಳ ಮುಖ್ಯ ಭಕ್ತ. ಯಾರು? ಸತತಂ ಅಸ್ಯ ಅಂದರೆ ಭಗವಂತ ವೇದವ್ಯಾಸರ ಪದ ಏಕಭಕ್ತ, ಏಕಾಂತ ಭಕ್ತ ಅಂತೇಳಿದರೆ ಸದಾ ಭಕ್ತಿಯಲ್ಲೇ ನಿರತನಾಗಿರುವಂತಹ ಈ ಪಾಂಡುರಾಜ ಹಾಗಿರುವ ಕಾರಣ ಚರಣಗಳ ಮುಖ್ಯ ಭಕ್ತ, ಚರಣ ಕಮಲದ ಸೇವಕ, ದಾಸ ಆದ ಪಾಂಡು ತನ್ನ ಮಕ್ಕಳಾದ ಪಾಂಡವರ ಗುಣಗಳಿಂದಲೂ, ಅದಕ್ಕೂ ಬೇಕಾದರೆ ನೀವು ಸೇರಿಸಿಕೊಳ್ಳಿ, ಮಕ್ಕಳ ಗುಣ ಏನಾದರೂ ಕಡಿಮೆ ಇದೆಯಾ? ಇಲ್ಲ, ಅದು ಶ್ರೇಷ್ಠ ಗುಣದ ಮಕ್ಕಳು. ತನ್ನ ಗುಣಗಳಿಗಿಂತಲೂ ದೊಡ್ಡವರಿಂದ ಅಂತೇಳಿದರೆ ಮಕ್ಕಳ ಗುಣದಿಂದಲೂ ತನ್ನ ಗುಣದಿಂದಲೂ ಸಾಕ್ಷಾತ್ ವೇದವ್ಯಾಸರ ಪುತ್ರನೂ ಅದಲ್ಲದೆ ಭಗವಂತನ ಪರಮ ಭಕ್ತನೂ ಆಗಿರುವಂಥ ಪಾಂಡುರಾಜ ಈ ಎಲ್ಲ ಕಾರಣಗಳಿಂದ ದೊಡ್ಡವರಿಂದ ಮಹದ್ಭಿಹಿ ಆಧರಿಸಲ್ಪಡುವ ಮಹಿತಾನ್ ಪವಿತ್ರ ಲೋಕಗಳು, ವಿಮಲಾನ್ ಅಂದರೆ ಸ್ವಚ್ಛವಾದ ಪವಿತ್ರವಾದ, ಆಮೇಲೆ ಎಲ್ಲಿ ದುಃಖದ ಅನುಭವಕ್ಕೆ ಇದು ಇಲ್ಲವೋ, ಅವಕಾಶ ಇಲ್ಲವೋ ಅಂತಹ ಒಳ್ಳೆಯ ಸಂತೋಷ ಸುಖಗಳಿಂದ ತುಂಬಿದ ಲೋಕ, ಅಂತಹ ಪವಿತ್ರ ಲೋಕಗಳನ್ನೇ ಅವಾಪ, ವಿಮಲಾನ್ ಲೋಕಾನ್ ಅವಾಪ ಅಂತ ಪವಿತ್ರ ಲೋಕಗಳನ್ನೇ ಹೊಂದಿದ ಪಾಂಡುರಾಜ ಹರಿಪಾದಗಳಲ್ಲಿ ವಿಶೇಷವಾಗಿ ಮಗ್ನವಾದ ಮನಸ್ಸುವನ್ನು ಉಳ್ಳ. ಹರಿಪಾದ ವಿನಮ್ರ ಚಿತ್ತೇಹೇ, ಹರಿಪಾದಗಳಲ್ಲಿ ಅಂದರೆ ಭಗವಂತನ ಪಾದ ಕಮಲದಲ್ಲಿ ವಿಶೇಷವಾಗಿ ಮಗ್ನವಾದ ಮನಸ್ಸು, ವಿನಮ್ರ ಚಿತ್ತೆ ವಿಶೇಷವಾಗಿ ಮಗ್ನವಾದ ಮನಸ್ಸುಳ್ಳ ಪಾಂಡುರಾಜನಿಗೆ ಇಂತಹ ಪವಿತ್ರವಾದ ಲೋಕ ಸಿಕ್ಕಿತು ಅಂತ ಹೇಳಿದರೆ ಏನು ಅಚ್ಚರಿ? ಕಿಂ ಚಿತ್ರಂ, ಚಿತ್ರಂ ಅಂದರೆ ಚಿತ್ರ ಅಂತ ಪಿಕ್ಚರ್ ಅಂತ ಅರ್ಥ ಅಲ್ಲ, ಚಿತ್ರಂ ಅಂದರೆ ಏನು, ಅದರಲ್ಲಿ ವಿಚಿತ್ರ ಏನಾದರೂ ಇದೆಯಾ, ವಿಶೇಷ ಏನಾದರೂ ಇದೆಯಾ, ಅವನಿಗೆ ಸಿಗುವಂಥದ್ದೇ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಏನು ಅಚ್ಚರಿಯ ಸಂಗತಿ ಇಲ್ಲ. ಸೊ ಪಾಂಡುರಾಜನು ಸ್ವತಃ ಶ್ರೇಷ್ಠ ಹರಿಭಕ್ತ, ಮಕ್ಕಳಂತೂ ಭೀಮಾದಿ ದೇವಶ್ರೇಷ್ಠರುಗಳು,
ಅಂದರೆ ವಾಯುದೇವರ ಅಂಶದಿಂದ ಹುಟ್ಟಿದವನು ಭೀಮಸೇನ. ಆಮೇಲೆ ಯಮಧರ್ಮರಾಯನ ಅಂಶದಿಂದ ಯಾರು? ಧರ್ಮರಾಜ. ಸೊ ಇಂದ್ರನ ಮಗನಾಗಿ ಇಂದ್ರನ ಅಂಶದಿಂದ ಹುಟ್ಟಿದವನು ಯಾರು? ಅರ್ಜುನ. ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ನಕುಲ ಸಹದೇವರು. ಎಲ್ಲರೂ ದೇವತಾಂಶ ಸಂಭೂತರೆ. ಹಾಗಿರುವ ಕಾರಣ ಈ ಮಕ್ಕಳ ಗುಣ ಏನಾದರೂ ಕಡಿಮೆ ಇದೆಯಾ? ಇಲ್ಲ. ಹಾಗಿರುವ ಕಾರಣ ಈ ಎಲ್ಲ ಕಾರಣಗಳಿಂದ ಪಾಂಡು ಉತ್ತಮವಾದ, ತಂದೆಯಂತೂ ಸಾಕ್ಷಾತ್ ಶ್ರೀಹರಿ ವೇದವ್ಯಾಸರು. ಈ ಎಲ್ಲ ಕಾರಣಗಳಿಂದ ಪಾಂಡು ಉತ್ತಮ ಲೋಕಗಳನ್ನೇ ಪಡೆದ. ಸದ್ಗತಿಗೆ ತನ್ನ ಯೋಗ್ಯತೆಯಂತೆ ತಂದೆ ತಾಯಿಗಳ ಹಿರಿಮೆ, ಮಕ್ಕಳ ಸಾಧನೆಯೂ ಕೂಡ ಕಾರಣ. ಆ ಕಡೆ ತಂದೆ ತಾಯಿ ಅಂದರೆ ಹಿಂದೆ ಮುಂದೆ ಅಂತ. ಹಿಂದೆ ಅಂದರೆ ತಂದೆ ತಾಯಿ, ಮುಂದೆ ಅಂದರೆ ಮಕ್ಕಳು ಅಂತ. ಸೊ ತಂದೆ ತಾಯಿಯೂ ಒಳ್ಳೆಯವರು, ಮಕ್ಕಳು ಒಳ್ಳೆಯವರು, ತಾನೂ ಒಳ್ಳೆಯವ. ಆ ಕಾರಣ ಅವನಿಗೆ ಒಳ್ಳೆಯ ಲೋಕವೇ ಸಿಗಬೇಕಲ್ವಾ ಅಂತಾರೆ. ರಾಮಾದಿಗಳನ್ನು ಪುತ್ರತ್ವೇನ ಪಡೆದ ದಶರಥನಂತೆ. ದಶರಥನಿಗೆ ಒಳ್ಳೆಯ ಲೋಕ ಸಿಕ್ಕಿತು. ದಶರಥನಿಗೆ ಒಳ್ಳೆಯ ಲೋಕ ಸಿಕ್ಕಿತು ಅಂತ ಹೇಳಿದರೆ ಆಶ್ಚರ್ಯ ಇಲ್ಲ. ಕೈಕೇಯಿಗೆ ಕೂಡ ಒಳ್ಳೆಯ ಲೋಕ ಸಿಕ್ಕಿತು ಅಂತ ಮಧ್ವರು ಹೇಳಿದರು ಅವತ್ತು. ಅದಕ್ಕೆ ಏನು ಇದು ಹೇಳಿದರು ಅಂತ ಹೇಳಿದರೆ, ಅಂತಹ ಮಗನನ್ನು ಪಡೆದಿದ್ದಾಳೆ, ಭರತನಂಥ ಮಗನನ್ನು ಪಡೆದಿದ್ದಾಳೆ. ಅರೆ ಭರತನ ಏನು ಗುಣಗಳು ಅಂತೇಳಿದರೆ, ಅಣ್ಣ ಆಗುವುದಿಲ್ಲ ಅಂತೇಳಿದರೆ ಅಣ್ಣನನ್ನು ನಾನು ಕರ್ಕೊಂಡು ಬಂದೇ ಬರ್ತೇನೆ ಅಂತ. ಅಣ್ಣನನ್ನು ಕಾಡಿಗೆ ಯಾರು ಕಳಿಸಿದ್ದು? ತನ್ನ ತಾಯಿ ಅಂತೇಳಿದರೆ ಅವಳ ಮುಖವನ್ನೇ ನೋಡುವುದಿಲ್ಲ ಅಂತ ಶಪಥ ಮಾಡಿಬಿಟ್ಟ. ಅವಳು ನನಗೆ ತಾಯಿಯೇ ಅಲ್ಲ ಅಂತ ಅವಳನ್ನು ತ್ಯಜಿಸಿಬಿಟ್ಟ. ತಾಯಿಯನ್ನೇ ತ್ಯಜಿಸಿದ ಮಗ ಯಾರು? ಭರತ. ಆಮೇಲೆ ಅಣ್ಣನನ್ನು ಹೇಗಾದರೂ ಮಾಡಿ ಕರ್ಕೊಂಡೇ ಬರ್ತೇನೆ ಅಂತ ಅಣ್ಣ ಹೊರಟಾಗ ಇಡೀ ಅಯೋಧ್ಯೆ ಹೋಯಿತು ಅಂತ ಇದ್ದರೆ ಆ ಅಣ್ಣನ ಹತ್ರ ಅವನು ಆಗುವುದೇ ಇಲ್ಲ. 14 ವರ್ಷ ನಾನು ಬರಲಿಕ್ಕೆ ಆಗುವುದಿಲ್ಲ. 14 ವರ್ಷ ಆದಮೇಲೆ ನೀನು ಒಂದು ದಿನ ಲೇಟ್ ಆದರೂ ಕೂಡ ನಾನು ಅಗ್ನಿಗೆ ಬೀಳ್ತೇನೆ ಅಂತ ಹೇಳಿದವ. ಆಮೇಲಿಂದ ಸಿಂಹಾಸನದಲ್ಲಿ ಕೂತಿದ್ದಾನೋ? ಇಲ್ಲ. ಎಲ್ಲಿ ಅಂತೇಳಿದರೆ ತಾನು ಎಲ್ಲಿ ಸಿಂಹಾಸನ ಇದೆಯೋ ಆ ಜಾಗಕ್ಕೆ ಹೋಗುವುದಿಲ್ಲ ಅಂತ ಒಂದು ಆಶ್ರಮದಲ್ಲಿದ್ದು ಅಣ್ಣನ ಪಾದುಕೆಗಳನ್ನು ದೇವರಂತ ಎಣಿಸಿಕೊಂಡು ಸನ್ಯಾಸಿಯಾಗಿದ್ದು ಚಾಪೆಯ ಮೇಲೆ ಮಲಗಿ, ನೆಲದ ಮೇಲೆ ಚಾಪೆಯ ಮೇಲೆ ಮಲಗಿದವ ಯಾರು? ಭರತ. ಯಾವುದು? ರಾಜರಿಗೆ ಸಲ್ಲುವಂತಹ ಯಾವುದೇ ಒಂದು ಸುಖಗಳನ್ನು ಅನುಭವಿಸದೆ ಸನ್ಯಾಸಿಯಾಗಿ ಇದ್ದು 14 ವರ್ಷ ಕಾದಿರುವಂಥ ಭರತ. ಅಂಥ ಶ್ರೇಷ್ಠ ಗುಣಗಳಿರುವಂಥ ಭರತನ ತಾಯಿಗೆ ಉತ್ತಮ ಲೋಕವೇ ಕೊಡಿ ಅಂತ ಹೇಳಿಬಿಟ್ರು. ಭರತನ ತಾಯಿ ಅಂತ. ಸೊ ಭರತನ ತಾಯಿ ಅಂತ. ಹಾಗೆ ರಾಮಾದಿಗಳನ್ನು ಪುತ್ರತ್ವೇನ ಪಡೆದ ದಶರಥನಂತೆ ಭೀಮಾದಿಗಳನ್ನು ಪುತ್ರತ್ವೇನ ಪಡೆದ ಪಾಂಡುರಾಜ ಉತ್ತಮ ಗತಿಗೆ ತೆರಳಿದ. ಇಲ್ಲಿಯ ಕಿಂಚಿತ್ರಂ ಅತ್ರ ಅಂತ ಹೇಳಿದರೆ ಏನಿದರಲ್ಲಿ ವಿಶೇಷ ಅಂತ ಹೇಳುವಂಥದ್ದು ದ್ವಾದಶ ಸ್ತೋತ್ರದಲ್ಲಿ ಕೂಡ ಹಾಗೆ ಬಂದಿದೆ. ಹರಿಪಾದ ವಿನಮ್ರಧಿಯಾ ಸತತಂ ಅಂತೇಳಿದರೆ ನಾವೆಲ್ಲ ಹೇಗೆ ಇರಬೇಕಂತೇಳಿದರೆ ನಮ್ಮ ಅನುಷ್ಠಾನ ಧರ್ಮಾನುಷ್ಠಾನ ಕೂಡ ಸದಾ ಕಾಯ ವಾಚ ಮನಸ ಭಗವಂತನ ಚರಣಕಮಲದಲ್ಲೇ ನಾವು ಕೂಡ ಮನಸ್ಸನ್ನು ಇಟ್ಟುಕೊಂಡ್ರೆ ನಮಗೂ ಕೂಡ ಈ ರೀತಿಯ ಪವಿತ್ರ ಲೋಕಗಳು ಸಿಗ್ತವೆ ಅನ್ನುವಂಥ ದ್ವಾದಶ ಸ್ತೋತ್ರದಲ್ಲಿರುವಂಥದ್ದು. ಹರಿಪಾದದಲ್ಲಿ ಭಕ್ತಿಯಿಂದ ಮನಸ್ಸನ್ನು ತೊಡಗಿಸುವುದು ಸದ್ಗತಿಗೆ ಸಾಧನ ಎಂಬುದು ಇದರ ಅರ್ಥ. ನಂತರ ಸಹಜವಾದ ಗುಣಗಳು, ಆಮೇಲಿಂದ ಪಿತೃಮಾತೃಗಳ ದೋಷ, ತನ್ನ ಕರ್ಮದ ಫಲ ಮೊದಲಾದ ಕಾರಣಗಳಿಂದ ಅಭಿಭವ ಸೋಲಾಗ್ತದೆ. ಒಳ್ಳೆ ಲೋಕ ಸಿಗುವುದಿಲ್ಲ, ಒಳ್ಳೆಯ ಗುಣಗಳು ಇಲ್ಲ, ಪಿತೃಮಾತೃಗಳ ದೋಷ, ಮಕ್ಕಳದ್ದು ದೋಷ ಇದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಸಿಗುವುದಿಲ್ಲ ಅಂತ ಹೇಳ್ತಾರೆ. ನಂತರ ಸತ್ಪುತ್ರರ ಸಾಧನೆಯಿಂದ ಪಿತೃಗಳಿಗೆ ಉತ್ತಮ ಗತಿ ಸಿಗುತ್ತದೆ, ಲಭಿಸುವುದು ಎಂಬುದು ಕೂಡ ಇದರ ಇದು ಆ ರೀತಿಯಲ್ಲಿ ಈ 54ನೇ ಶ್ಲೋಕ ಮುಗೀತು. ಇವತ್ತಿನ ದಿನದಲ್ಲಿ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.